ನಮಸ್ಕಾರ. ಇರಾವಾಸ್ತು ವೀಕ್ಷಕರಿಗೆ ಸ್ವಾಗತ. ಈ ದಿನದ ವಾಸ್ತು ವಿಚಾರದಲ್ಲಿ ನಾನು ನಿಮಗೆ ಬೀದಿ ನೋಟಗಳ ಬಗ್ಗೆ ವಿವರಿಸಲಿದ್ದೇನೆ. ಅದೇ ರೀತಿ ಈ ನಮ್ಮ ಇರಾವಾಸ್ತು ಚಾನಲ್ನ ವೀಕ್ಷಿಸಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ನಾನು ಯಾವುದೇ ರೀತಿಯ ವಿಡಿಯೋ ಅಪ್ಲೋಡ್ಸ್ ಮಾಡಿದ್ರೆ ಅದರ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನಾನು ಯಾವ ವಿಡಿಯೋ ಮಾಡಿದ್ದೀನಿ ಅಂತೇಳಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮತ್ತು ನೀವು ನನ್ನ ವಿಡಿಯೋಗಳನ್ನೆಲ್ಲ ಪ್ರತಿಯೊಂದನ್ನು ಅದೇ ರೀತಿ ನೋಡ್ಬೋದು. ಆದ್ದರಿಂದ ನಮ್ಮ ಇರಾವಾಸ್ತು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ದಿನ ಏನಪ್ಪ ಅಂತಂದರೆ, ಬೀದಿ ನೋಟಗಳು ಅಂದರೆ ಏನು, ಬೀದಿ ನೋಟಗಳಲ್ಲಿ ಎಷ್ಟು ವಿಧಾನ, ಮತ್ತು ಬೀದಿ ನೋಟಗಳು ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಯಾವ ಬೀದಿ ನೋಟ ನಿಮಗೆ ಯಾವ ರೀತಿಯಲ್ಲಿ ಬಂದರೆ ಒಳ್ಳೆಯದಾಗುತ್ತೆ ಮತ್ತು ಯಾವ ರೀತಿಯಲ್ಲಿ ಬಂದರೆ ಅದು ಕೆಟ್ಟದ್ದಾಗುತ್ತೆ ಅನ್ನೋದು ಬಹುಮುಖ್ಯವಾಗಿ ತಿಳ್ಕೊಬೇಕಾಗುತ್ತೆ. ಮೊದಲಿಗೆ ಬೀದಿ ನೋಟ ಅಂದರೆ ಏನು ಅನ್ನೋದನ್ನ ನಿಮಗೆ ತಿಳಿಸ್ಲಿದ್ದೇನೆ. ಬೀದಿ ನೋಟ ಅಂತಂದರೆ ಒಂದು ನಿವೇಶನವನ್ನು ರಸ್ತೆ ನೋಡುವುದು, ಅಂದರೆ ರೋಡಿಟ್ ಅಂತ ಕರೀತಾರೆ. ಯಾವುದೇ ಒಂದು ರಸ್ತೆಗೆ ನೇರವಾಗಿ ರೋಡಿಟ್ ಇರೋದನ್ನ ಬೀದಿ ನೋಟ ಅಂತ ಕರೀತಾರೆ. ಆದ್ದರಿಂದ ಬೀದಿ ನೋಟಗಳಲ್ಲಿ 4 ಒಳ್ಳೆಯದಿದೆ, 4 ಕೆಟ್ಟದ್ದಿದೆ. ಯಾವುದಪ್ಪ ಒಳ್ಳೆಯದು, ಯಾವುದಪ್ಪ ಕೆಟ್ಟದ್ದು ಅಂತಂದರೆ, ಉತ್ತರದ ರಸ್ತೆಗೆ ಉತ್ತರ ಈಶಾನ್ಯದಿಂದ ಉತ್ತರದವರೆಗೂ ಬರುವ ಬೀದಿ ನೋಟ ಒಳ್ಳೆ ಬೀದಿ ನೋಟ. ಅದೇ ರೀತಿ ಉತ್ತರದಿಂದ ಉತ್ತರ ವಾಯುವ್ಯದವರೆಗೂ ಬರುವ ಬೀದಿ ನೋಟನ ಬೀದಿ ಕುತ್ತು ಅಂತ ಕರೀತಾರೆ. ವಿವರವಾಗಿ ಹೇಳ್ತೀನಿ ನೋಡಿ. ಬೀದಿ ನೋಟ ಅಂದರೆ ಬೇರೆ, ಬೀದಿ ಕುತ್ತು ಅಂದರೆ ಬೇರೆ. ಕುತ್ತು ಅನ್ನೋದು ಕೆಟ್ಟದ್ದು, ನೋಟ ಅನ್ನೋದು ಒಳ್ಳೆಯದು. ಆದ್ದರಿಂದ ಬೀದಿ ನೋಟ ಅನ್ನೋದು ಉತ್ತರ ಈಶಾನ್ಯದಿಂದ ಉತ್ತರದವರೆಗೂ ಬರುವ ಉತ್ತರದ ರಸ್ತೆಯ ರೋಡಿಟ್ಟನ್ನು ಉತ್ತರ ಈಶಾನ್ಯ ಬೀದಿ ನೋಟ ಎಂದು ಕರೆಯುತ್ತಾರೆ. ಅದೇ ಅಲ್ಲದೆ ಉತ್ತರದಿಂದ ಉತ್ತರ ವಾಯುವ್ಯದವರೆಗೂ ಬರುವ ಬೀದಿ ಕುತ್ತನ್ನು ಉತ್ತರ ವಾಯುವ್ಯ ಬೀದಿ ಕುತ್ತು ಎಂದು ಕರೆಯುತ್ತಾರೆ. ಅದಲ್ಲದೆ ಪೂರ್ವದಲ್ಲ ರಸ್ತೆಗೆ ಪೂರ್ವದಿಂದ ಪೂರ್ವ ಈಶಾನ್ಯದವರೆಗೂ ಬರುವ ನೋಟವನ್ನು ಪೂರ್ವ ಈಶಾನ್ಯ ಬೀದಿ ನೋಟ ಎಂದು ಕರೆಯುತ್ತಾರೆ. ಈ ಪೂರ್ವ ಈಶಾನ್ಯ ಬೀದಿ ನೋಟ ತುಂಬ ಒಳ್ಳೆಯದು. ಅದೇ ರೀತಿ ಪೂರ್ವದಿಂದ ಪೂರ್ವ ಆಗ್ನೇಯದವರೆಗೂ ಬರುವ ಬೀದಿಯ ನೋಟವನ್ನು ಪೂರ್ವ ಆಗ್ನೇಯ ಬೀದಿ ನೋಟ ಎಂದು ಕರೆಯುತ್ತಾರೆ. ಅದು ಕೆಟ್ಟದ್ದು, ಒಳ್ಳೆಯದಲ್ಲ. ಅದೇ ರೀತಿ ದಕ್ಷಿಣದ ರಸ್ತೆಗೆ ದಕ್ಷಿಣ ಆಗ್ನೇಯದಿಂದ ಮತ್ತು ದಕ್ಷಿಣದವರೆಗೂ ಬರುವ ಬೀದಿ ನೋಟವನ್ನು ದಕ್ಷಿಣ ಆಗ್ನೇಯ ಬೀದಿ ನೋಟ ಎಂದು ಕರೆಯುತ್ತಾರೆ. ಅದು ತುಂಬ ಒಳ್ಳೆಯದು. ಅದೇ ರೀತಿ ದಕ್ಷಿಣದಿಂದ ದಕ್ಷಿಣ ನೈಋತ್ಯದವರೆಗೂ ಬರುವ ಬೀದಿ ನೋಟವನ್ನು ಬೀದಿ ಕುತ್ತು ಎಂದು ಕರೆಯುತ್ತಾರೆ. ಅದು ತುಂಬ ಕೆಟ್ಟದ್ದು. ಅದೇ ರೀತಿ ಪಶ್ಚಿಮದ ಭಾಗದಲ್ಲಿ ಪಶ್ಚಿಮದ ರಸ್ತೆಗೆ ಪಶ್ಚಿಮ ವಾಯುವ್ಯದಿಂದ ಪಶ್ಚಿಮದವರೆಗೂ ಬರುವ ಬೀದಿ ನೋಟವನ್ನು ಪಶ್ಚಿಮ ವಾಯುವ್ಯ ಬೀದಿ ನೋಟ ಎಂದು ಕರೆಯುತ್ತಾರೆ. ಅದು ತುಂಬ ಒಳ್ಳೆಯ ಬೀದಿ ನೋಟ. ಅದೇ ರೀತಿ ಪಶ್ಚಿಮದಿಂದ ಪಶ್ಚಿಮ ನೈಋತ್ಯದವರೆಗೂ ಬರುವ ಬೀದಿ ನೋಟವನ್ನು ಬೀದಿ ಕುತ್ತು ಎಂದು ಕರೆಯುತ್ತಾರೆ. ಇದು ತುಂಬ ಕೆಟ್ಟ ಬೀದಿ ನೋಟ. ಹಾಗಾಗಿ ಇದನ್ನು ಬೀದಿ ಕುತ್ತು ಎಂದು ಕರೆಯುತ್ತಾರೆ. ಆದ್ದರಿಂದ 4 ಒಳ್ಳೆಯ ಬೀದಿ ನೋಟಗಳಿರುತ್ತೆ ಮತ್ತು 4 ಕೆಟ್ಟ ಬೀದಿ ನೋಟಗಳಿರುತ್ತೆ. ಅದಲ್ಲದೆ ನೀವು ಯಾವುದೇ ಬೀದಿ ನೋಟಕ್ಕಾಗಲಿ, ನೀವು ಮೇಜರಾಗಿ ಬೀದಿ ನೋಟ ಅನ್ನೋದು ಒಬ್ಬ ಮನುಷ್ಯನ ಹಣೆ ಬರಹವನ್ನು ಒಳ್ಳೆ ರೀತಿಯೂ ಬದಲಾಯಿಸುತ್ತೆ, ಅದೇ ರೀತಿ ಕೆಟ್ಟ ರೀತಿಯೂ ಬದಲಾಯಿಸುತ್ತೆ. ದಯಮಾಡಿ ಯಾವುದೇ ಬೀದಿ ನೋಟ ಆಗಲಿ, ಬೀದಿ ಕುತ್ತಗಾಗಲಿ, ಒಂದು ಜಾಗನ ನೀವು ತೊಗೊಬೇಕಾದ್ರೆ, ಇಲ್ಲ ತೊಗೊಂಡಿದ್ದೇ ಆದರೆ, ಕಟ್ಟಬೇಕು ಮನೆ ಅನ್ನೋದೇ ಆದರೆ, ಅದನ್ನು ಯಾರಾದರೂ ಒಳ್ಳೆ ವಾಸ್ತು ಸಲಹೆಗಾರರನ್ನ ಸಂಪರ್ಕ ಮಾಡಿ ಅವ್ರ ಕಡೆಯಿಂದ ಒಳ್ಳೆಯದು ಅಥವಾ ಕೆಟ್ಟದ್ದು ಯಾವ ರೀತಿ ನಾವು ಮನೆ ಕಟ್ಟಬೇಕು ಅನ್ನೋದ್ರ ಬಗ್ಗೆ ನೀವು ತಿಳಿದುಕೊಂಡು ಅಥವಾ ಅವರ ಮಾರ್ಗದರ್ಶನದಂತೆ ಮನೆ ಕಟ್ಟಿದ್ದೆ ಆದರೆ ತುಂಬ ನಿಮಗೆ ಅಭಿವೃದ್ಧಿ ಆಗುತ್ತೆ. ಆದ್ದರಿಂದ ದಯಮಾಡಿ ಯಾವುದೇ ಜಾಗಕ್ಕಾಗಲಿ ಬೀದಿ ನೋಟ, ಬೀದಿ ಕುತ್ತು ಇದ್ದಿದ್ದೇ ಆದರೆ ಒಬ್ಬ ಒಳ್ಳೆಯ ವಾಸ್ತು ಸಲಹೆಗಾರರ ಸಲಹೆ ಮೇರೆಗೆ ನೀವು ಮನೆ ಕಟ್ಟೋದು ತುಂಬ ಸೂಕ್ತ. ಆದ್ದರಿಂದ ಯಾವುದೇ ಬೀದಿ ನೋಟ ಆಗಲಿ, ಉತ್ತರ ಈಶಾನ್ಯ ಆಗಲಿ, ಉತ್ತರ ವಾಯುವ್ಯ ಆಗಲಿ, ಪೂರ್ವ ಈಶಾನ್ಯ ಆಗಲಿ, ಪೂರ್ವ ಆಗ್ನೇಯ ಆಗಲಿ, ದಕ್ಷಿಣ ಆಗ್ನೇಯ ಆಗಲಿ, ಪಶ್ಚಿಮ ನೈಋತ್ಯ ಆಗಲಿ, ದಕ್ಷಿಣ ನೈಋತ್ಯ ಆಗಲಿ, ಯಾವುದೇ ಒಂದು ಬೀದಿಗೆ ನೋಟಕ್ಕೆ ಮನೆ ಇದೆ ಅನ್ನೋದೇ ಆದರೆ ಯಾವುದಾದ್ರೂ ಒಂದು ಒಳ್ಳೆ ವಾಸ್ತು ಸಲಹೆಗಾರನ ಸಂಪರ್ಕ ಮಾಡಿ ಅವರ ಮಾರ್ಗದರ್ಶನದಂತೆ ನೀವು ಮನೆ ಕಟ್ಟಿದ್ದೆ ಆದರೆ ನಿಮಗೆ ತುಂಬ ಶ್ರೇಷ್ಠ. ಆದ್ದರಿಂದ ಬೀದಿ ಕುತ್ತುಗಳಿರೋ ಜಾಗದಲ್ಲಿ ಯಾವುದೇ ಕಾರಣಕ್ಕೂ ಮನೆ ಕಟ್ಟೋದು ತುಂಬ ಒಳ್ಳೆಯದಲ್ಲ, ತುಂಬ ಕೆಟ್ಟದ್ದು. ಆದ್ದರಿಂದ ನೀವು ಯಾವುದೇ ಕಾರಣಕ್ಕೂ ಯಾವುದೇ ಜಾಗದಲ್ಲಿ ಬೀದಿ ನೋಟ, ಕುತ್ತು ಅನ್ನೋದನ್ನು ಬಹು ಸೂಕ್ಷ್ಮವಾಗಿ ಪರಿಗಣಿಸಿ ನೀವು ಮನೆ ಕಟ್ಟಬೇಕು ಅಂತ ಹೇಳ್ತಾ, ಈ ದಿನದ ವಾಸ್ತು ವಿಚಾರ ನಿಮಗೆ ಇಷ್ಟ ಆಗಿದ್ದರೆ ಬೆಲ್ ಬಟನ್ ಒತ್ತಿ, ಶೇರ್ ಮಾಡಿ, ಲೈಕ್ ಮಾಡಿ. ಇದೇ ರೀತಿ ಮುಂದಿನ ದಿನಗಳಲ್ಲಿ ನಮ್ಮ ಇರಾವಾಸ್ತು ಕಡೆಯಿಂದ ನಿಮಗೆ ವಾಸ್ತು ವಿಚಾರಗಳು ಹಲವಾರು ರೀತಿಯಲ್ಲಿ ನಿಮಗೆ ವಿವರಿಸಲಿದ್ದೇನೆ. ಆದ್ದರಿಂದ ಈ ದಿನದ ವಾಸ್ತು ವಿಚಾರ ನಿಮಗೆ ಇಷ್ಟ ಆಗಿದೆ ಅಂತ ಹೇಳ್ತಾ ನಾನು ಈ ದಿನದ ವಾಸ್ತು ವಿಚಾರವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.